ನಾಳೆ ಶುಕ್ರವಾರ ಜೂನ್ 3ನೆಯ ತಾರೀಕು ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ದಿನ ಗಣೇಶನ ಜೊತೆಗೆ ಯಾವ ದೇವರನ್ನ ಸ್ಮರಿಸಬೇಕು, ಈ ದಿನದ ವಿಶೇಷ ವ್ರತಕತೆ ಏನು, ಗಣಪನನ್ನು ಈ ದಿನ ಹೇಗೆ ಪೂಜಿಸಿದರೆ ಕೋರಿಕೆಗಳು ಶೀಘ್ರವಾಗಿ ನೆರವೇರಿ ಕಷ್ಟಗಳು ದೂರವಾಗುತ್ತೆ, ಯಾವ ಮಂತ್ರ ಪ್ರಸಾದವನ್ನು ಈ ದಿನ ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಶುಕ್ರವಾರ ಕೂಡಿ ಬಂದಿರುವ ಸಂಕಷ್ಟಹರ ಚತುರ್ಥಿಯ ದಿನ ಗಣೇಶನ ಜೊತೆಗೆ ಮಹಾಲಕ್ಷ್ಮಿ ದೇವಿಯನ್ನು ಕೂಡ ಪೂಜಿಸಬೇಕು. ಇದರಿಂದ ವಿಘ್ನಗಳು ಸಂಕಷ್ಟಗಳು ದೂರವಾಗುವುದರ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಸಂಕಷ್ಟಹರ ಚತುರ್ಥಿ ತಿಥಿಯು ಜುಲೈ 3 ಶುಕ್ರವಾರ ಬೆಳಿಗ್ಗೆ 11:20 ಆರಂಭವಾಗಿ ಜುಲೈ 4 ಶನಿವಾರ ಮಧ್ಯಾಹ್ನ 12:39 ಮುಕ್ತಾಯವಾಗುತ್ತೆ. ಜುಲೈ 3 ಶುಕ್ರವಾರ ರಾತ್ರಿ ಚಂದ್ರೋದಯ ಸಮಯ ರಾತ್ರಿ 9:31. ಈ ದಿನ ಗಣೇಶನನ್ನು ಪೂಜಿಸುವ ಪೀಠದ ಹೆಸರು ಶಕ್ತಿಪೀಠ. ಈ ದಿನ ಗಣೇಶನನ್ನು ಕೃಷ್ಣ ಪಿಂಗಳ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಪೂಜಿಸಬೇಕು. ಈ ದಿನ ಬೆಳಿಗ್ಗೆ ಎದ್ದ ನಂತರ ಸೂರ್ಯದೇವರನ್ನ ನೋಡಬೇಕು. ಸೂರ್ಯದೇವರ ಬೆಳಕಿನಲ್ಲಿ ಗಣಪನ ದರ್ಶನವನ್ನ ಪಡೆದುಕೊಳ್ಳಬೇಕು. ಸೂರ್ಯದೇವರಿಗೆ ಅರ್ಘ್ಯ ಅರ್ಪಿಸಿ ದಿನವನ್ನ ಆರಂಭಿಸಬೇಕು. ಗಣೇಶನ ಮುಂದೆ 14 ಬಸ್ಕಿಯನ್ನು ಹೊಡೆದು ನಮಸ್ಕಾರ ಮಾಡಿಕೊಳ್ಳಿ. ದೇವರ ಕೋಣೆಯಲ್ಲಿ ಹಳದಿ ಅಥವಾ ಕೆಂಪು ವಸ್ತ್ರವನ್ನ ಹಾಸಿ ಗಣೇಶನ ವಿಗ್ರಹ ಅಥವಾ ಫೋಟೋ ಇಟ್ಟು ಕೆಂಪು ದಾಸವಾಳ ಆಗಿರ್ಬೋದು, ಗರಿಕೆಗಳನ್ನ ಆಗಿರ್ಬೋದು ಬಳಸ್ಕೊಂಡು ಗಣಪನಿಗೆ ಅಲಂಕಾರ ಮಾಡಿಕೊಳ್ಳಿ. ನಂತರ ಗಣೇಶನಿಗೆ ಮುಡುಪನ್ನು ಕಟ್ಟಿ ದೀಪಾರಾಧನೆಯನ್ನ ಮಾಡಿಕೊಳ್ಳಿ. ದೀಪ ಬೆಳಗಿಸಿದ ಮೇಲೆ ಉಪವಾಸ ಹಾಗೂ ಸಂಕಷ್ಟಿ ವ್ರತದ ದೀಕ್ಷೆಯನ್ನು ತೆಗೆದುಕೊಂಡು ಸಂಜೆಯ ತನಕವೂ ಉಪವಾಸ ಇರಬೇಕು. ಸಂಜೆ ಮತ್ತೆ ವಿಶೇಷವಾಗಿ ಗಣಪನ ಪೂಜೆ ಮಾಡುತ್ತಾ ನಿಮ್ಮ ಮನೆಯಲ್ಲಿರುವ ಎಲ್ಲ ಸಂಕಷ್ಟಗಳನ್ನ ಸ್ನೇಹಿತನ ರೀತಿ ಗಣೇಶನ ಮುಂದೆ ಹೇಳಿಕೊಂಡು ಪ್ರೀತಿಯಿಂದ ಗಣಪನಿಗೆ ಕಲ್ಲು ಸಕ್ಕರೆ, ಹಾಲು, ಹಣ್ಣು, ಬೆಲ್ಲ ನೈವೇದ್ಯವಾಗಿ ಇಡಬೇಕು. ಸಾಧ್ಯವಾದರೆ ಬಿಳಿ ಎಕ್ಕದ ಹೂವನ್ನು ಗಣಪನಿಗೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಮನೆಗೆ ಸಮೀಪವಿರುವ ಗಣೇಶನ ದೇಗುಲಕ್ಕೆ ಬಿಳಿ ಎಕ್ಕದ ಮಾಲೆ ಅಥವಾ ಗರಿಕೆಯ ಮಾಲೆಗಳನ್ನು ತಯಾರಿಸಿ ಕೊಟ್ಟು ಬನ್ನಿ. ಗಣೇಶನ ಮಂತ್ರ ಹಾಗೂ ಸ್ತೋತ್ರಗಳನ್ನು ಹೇಳಿಕೊಳ್ಳಿ ಅಥವಾ ದಾರಿದ್ರ್ಯ ದಹನ ಗಣೇಶ ಸ್ತೋತ್ರವನ್ನು ಕೇಳಿ. ಇಲ್ಲವಾದರೆ 3 ಬಾರಿ, 11 ಬಾರಿ, 21 ಬಾರಿ ಈ ಚಿಕ್ಕ ಮಂತ್ರವನ್ನ ಹೇಳಿಕೊಳ್ಳಿ. ಇದರಿಂದ ಪ್ರತಿಯೊಬ್ಬರೂ ನಿಮ್ಮ ಮಾತನ್ನ ಕೇಳಲು ಆರಂಭಿಸುತ್ತಾರೆ. ಗಣೇಶನ ಕೃಪೆಯಿಂದ ಎಲ್ಲ ಕೆಲಸಗಳು ವಿಘ್ನಗಳು ಇಲ್ಲದಂತೆ ನೆರವೇರುತ್ತೆ. ಓಂ ಗಂ ಸೌಮ್ಯಾಯ ಮಹಾಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಗಂ ಸೌಮ್ಯಾಯ ಮಹಾಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಇಷ್ಟಾರ್ಥ ಸಿದ್ಧಿಗೆ ಗಣೇಶನಿಗೆ ಬೆಲ್ಲದಿಂದ ಮಾಡಿದ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಎಳ್ಳುಂಡಿಯನ್ನು ನೈವೇದ್ಯವಾಗಿ ಇಡಿ. ಮುಂದಿನ ಸಂಕಷ್ಟಿಯ ಒಳಗೆ ನೀವು ಕೇಳಿಕೊಂಡಂತಹ ಉದ್ಯೋಗ ಆಗಿರ್ಬೋದು, ಹಣದ ಜಯ ಆಗಿರ್ಬೋದು, ವ್ಯಾಪಾರದ ಏಳಿಗೆ ಆಗ್ಬೋದು, ವಿದ್ಯೆ ಎಲ್ಲ ಕೋರಿಕೆಗಳು ಖಚಿತವಾಗಿ ಇದರಿಂದ ನೆರವೇರುತ್ತೆ. ಅಕ್ಕಿಯ ಮೇಲೆ ಈ ದಿನ ಗಣೇಶನ ಮೂರ್ತಿ ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಈ ದಿನ ಕೆಟ್ಟ ಆಲೋಚನೆಗಳನ್ನ ಮಾಡಬಾರದು, ಯಾರಿಗೂ ಕೆಟ್ಟದ್ದನ್ನ ಬಯಸಬಾರದು. ಸಾತ್ವಿಕ ಆಹಾರ ಸೇವಿಸಬೇಕು. ದೇಹಕ್ಕೆ ಹಾಗೂ ಮನಸ್ಸಿಗೆ ಹೆಚ್ಚು ಶ್ರಮ ನೀಡುವಂತಹ ಆಹಾರ ಪದಾರ್ಥಗಳನ್ನ ಸ್ವೀಕರಿಸಬಾರದು. ಹಸಿರು ಹುಲ್ಲನ್ನು ಈ ದಿನ ಗೋಮಾತೆಗೆ ನಿಮ್ಮ ಕೈನಿಂದ ತಿನ್ನಿಸಬೇಕು. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಿಮ್ಮ ಹಸ್ತವನ್ನು ಹಸು ನೆಕ್ಕಿ ಆಶೀರ್ವಾದ ನೀಡುತ್ತೆ. ಸಾಮಾನ್ಯವಾಗಿ ಎಲ್ಲರ ಕೈಗೂ ಹಸು ನಾಲಿಗೆ ಸ್ಪರ್ಶ ಮಾಡೋದಿಲ್ಲ. ನೀವು ಕೊಟ್ಟ ಆಹಾರವನ್ನ ತಿನ್ನುತ್ತಾ ಅಕಸ್ಮಾತ್ ಆಗಿ ಏನಾದರೂ ಗೋಮಾತೆ ನಿಮ್ಮ ಹಸ್ತವನ್ನ ಸ್ಪರ್ಶ ಮಾಡಿದರೆ, ಅದರಲ್ಲೂ ಈ ಸಂಕಷ್ಟಹರ ಚತುರ್ಥಿಯ ದಿನ ನೆಕ್ಕಿದರೆ ನಿಮ್ಮ ಪಾಪಗಳು ಅರ್ಧಕ್ಕರ್ಧದಷ್ಟು ದೂರವಾದಂತೆ. ಈ ದಿನದ ವ್ರತಕತೆ ಕೇಳುವ ಮುನ್ನ ಕಳೆದ ಬಾರಿ ಸಂಕಷ್ಟಿಯ ಕಥೆಯನ್ನ ಕೇಳಿ ನಂತರ ಈ ದಿನದ ಕಥೆಯನ್ನ ಕೇಳಬೇಕು. ಪೂರ್ವ ಕಥೆಗೆ ಕಳೆದ ಬಾರಿ ಹಾಕಿದ ಸಂಕಷ್ಟಹರ ಚತುರ್ಥಿಯ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ನೀವು ವೀಕ್ಷಿಸಬಹುದು. ಗಣಪತಿಯು ಹೀಗೆ ಹೇಳ್ತಾನೆ: ತಾಯಿಯೇ, ಜ್ಯೇಷ್ಠ ಮಾಸದಲ್ಲಿ ನನ್ನನ್ನು ಕೃಷ್ಣ ಪಿಂಗಳ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಶಕ್ತಿ ಗಣಪತಿ ಪೀಠದಲ್ಲಿ ಪೂಜಿಸಬೇಕು. ಈ ಮಾಸದ ಪೂಜಾ ಮಹಿಮೆಯನ್ನು ಒಂದು ವೃತ್ತಾಂತದ ಮೂಲಕ ತಿಳಿಸುವೆ ಕೇಳು. ಹಿಂದೆ ಕೃತಯುಗದಲ್ಲಿ ಪೃಥುರಾಜನೆಂಬ ದೊರೆಯ ರಾಜ್ಯದಲ್ಲಿ ದೇವಶರ್ಮನೆಂಬ ಬ್ರಾಹ್ಮಣನಿದ್ದನು. ಅವನಿಗೆ ಒಂದು ಗಂಡು ಮಗು ಇದ್ದಿತು. ಕಾಲ ಕಳೆದಂತೆ ಅವನಿಗೆ ವಿವಾಹ ಕಾಲವು ಪ್ರಾಪ್ತವಾದಾಗ ಸುಲಲಿತೆ ಎಂಬ ಕನ್ನಿಕೆಯನ್ನು ತಂದು ಮದುವೆ
ಮದುವೆ ಮಾಡಲಾಯಿತು. ಸುಲಲಿತೆಯು ಮಹಾಗಣಪತಿಯ ಪರಮಭಕ್ತಿ ಹಾಗೂ ಮಹಾಸಾಧ್ವಿಯಾಗಿದ್ದಳು. ಅವಳು ತನ್ನ ತವರು ಮನೆಯಲ್ಲಿ ಪ್ರತಿ ಮಾಸವೂ ತಪ್ಪದೆ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುತ್ತಿದ್ದಳು. ಅದೇ ಪದ್ಧತಿಯನ್ನು ಇಲ್ಲಿಯೂ ನೆರವೇರಿಸುವೆ ಎಂದು ತನ್ನ ಅತ್ತೆ, ಮಾವ ಮತ್ತು ಗಂಡನಲ್ಲಿ ಕೇಳಲು ಸುಲಲಿತೆ, ನಮ್ಮಲ್ಲಿ ಯಾವ ರೀತಿಯಾದ ಕಷ್ಟವೂ ಇಲ್ಲ, ದಾರಿದ್ರ್ಯವೂ ಇಲ್ಲ. ಹೀಗಿರುವಾಗ ನೀನು ವ್ರತವಾಚರಿಸುವುದು ಅನವಶ್ಯಕ ಎಂದು ಅವಳ ಅತ್ತೆ ಹೇಳುತ್ತಾಳೆ. ಹೀಗಿರಲು ಸುಲಲಿತೆಯ ಗರ್ಭಸಿರಿಯಲ್ಲಿ ಒಂದು ಗಂಡು ಮಗುವಿನ ಜನನವಾಗುವುದು. ಕಾಲ ಕಳೆದಂತೆ ಆ ಗಂಡು ಮಗುವು ಬೆಳೆದು ಮದುವೆಯ ವಯಸ್ಸಿಗೆ ಬಂದು ನಿಂತನು. ಹಿರಿಯರು ಆತನ ವಿವಾಹಕ್ಕೆ ಏರ್ಪಾಡು ಮಾಡುತ್ತಾರೆ. ವಿವಾಹದ ದಿನ ಮಂಟಪದಲ್ಲಿದ್ದವರನು ಕಾಣೆಯಾದನು. ಎಲ್ಲರೂ ಚಿಂತಾಕ್ರಾಂತರಾದರು. ಆಗ ಸುಲಲಿತೆಯು ತನ್ನ ಅತ್ತೆಯನ್ನ ಕುರಿತು, ಅತ್ತೆಯವರೇ, ನೀವು ನಾನು ಮಾಡುವ ಸಂಕಷ್ಟ ಚೌತಿಯ ವ್ರತವನ್ನು ನಿಷೇಧಿಸಿದ ಕಾರಣದಿಂದ ನನ್ನ ಮಗನು ಅದೃಶ್ಯನಾಗಿದ್ದಾನೆ. ಇದು ಗಣಪತಿಯ ಅವಕೃಪೆಯಿಂದಾಗಿದೆ ಎಂದು ದುಃಖಿಸುತ್ತಾಳೆ. ಚೌತಿಯಾದ ಅಂದೇ ಅತ್ತೆ ಸೊಸೆ ಇಬ್ಬರು ಶ್ರೀ ಸಂಕಷ್ಟಹರ ಗಣಪತಿ ವ್ರತವನ್ನ ಭಕ್ತಿಪೂರ್ವಕವಾಗಿ ಮಾಡಿ ಮುಂದೆಯೂ ನಿಯಮಬದ್ಧವಾಗಿ ಮಾಡುವುದಾಗಿ ಸಂಕಲ್ಪ ಮಾಡುತ್ತಾರೆ. ಹೀಗಿರಲು ಒಬ್ಬ ಅವತಾರ ಪುರುಷನು ಭಿಕ್ಷೆಗೋಸ್ಕರವಾಗಿ ಸುಲಲಿತೆಯ ಮನೆಗೆ ಬಂದನು. ಅವನನ್ನು ಸತ್ಕರಿಸಿ ಭೋಜನ ವಸ್ತ್ರಾದಿಗಳನ್ನು ಕೊಟ್ಟರು. ಸಂತೃಪ್ತನಾದ ಆ ಪುರುಷನು, ನಾನು ನಿಮ್ಮ ಸತ್ಕಾರಕ್ಕೆ ಪ್ರಸನ್ನನಾದೆ, ನಿಮಗೆ ಬೇಕಾದ ವರವನ್ನ ಕೇಳಿ ಎನ್ನಲು ಸುಲಲಿತೆಯು, ಮಹಾತ್ಮನೇ, ನೀವು ಸಂತುಷ್ಟರಾದಲ್ಲಿ ಕಳೆದು ಹೋದ ನನ್ನ ಮಗನನ್ನ ಕರುಣಿಸಿ ಎಂದಳು. ಅದಕ್ಕೆ ಅವನು, ನಿನ್ನ ಪುತ್ರ ಶೀಘ್ರವೇ ನಿನ್ನಲ್ಲಿ ಬಂದು ಸೇರುವನು ಎಂದು ಹೇಳಿದನು. ಕೆಲವು ದಿನಗಳಲ್ಲಿಯೇ ಅವತಾರ ಪುರುಷನ ವಾಣಿಯಂತೆ ಕಾಣೆಯಾಗಿದ್ದ ಮದುಮಗನು ಪುನಃ ತನ್ನ ತಾಯಿಯ ಬಳಿ ಬಂದು ಸೇರುತ್ತಾನೆ. ಪುನಃ ಮದುವೆಯ ಮಂಟಪವನ್ನು ರಚಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಕಾರ್ಯವನ್ನ ನೆರವೇರಿಸುತ್ತಾರೆ. ಆ ನಂತರ ಆ ಕನ್ಯೆಯು ಕೂಡ ತನ್ನ ಪತಿಯೊಂದಿಗೆ ಪ್ರತಿ ತಿಂಗಳಲ್ಲಿಯೂ ಸಂಕಷ್ಟಹರ ಚೌತಿ ವ್ರತವನ್ನ ಭಕ್ತಿಯಿಂದ ಕುಟುಂಬ ಸಮೇತರಾಗಿ ಪೂಜೆ ಮಾಡಿ ಸಂತೋಷದಿಂದ ಜೀವನ ನಡೆಸಿದರು. ಇಲ್ಲಿಗೆ ಮಹಾಗಣಪತಿಯ ಜ್ಯೇಷ್ಠ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ಈ ಕಥೆಯನ್ನ ಕೇಳಿದ ಮೇಲೆ ಪ್ರತಿಯೊಬ್ಬರು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕು. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.